ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೈಮ್ ಪಾಸ್ ಕಟ್ಟೆ. ನಾನು ನಿಮ್ಮ ಸಾಬಿರ್ ಅಹಮದ್ಗೆ. ಸೊ ಚಾನಲ್ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 2-3 ವೀಕ್ಸ್ ಆಯಿತು. ಬಟ್ 2-3 ಕಂಟೆಂಟ್ ಹೀಗೆ ಆಗ್ತಾ ಇದೆ ಬಿಕಾಸ್ ನನ್ನ ಹತ್ರ ಟೈಮ್ ಇರಲಿಲ್ಲ. ಕೆಲಸದಲ್ಲಿ ಸ್ವಲ್ಪ ಬ್ಯುಸಿ ಇದ್ದೆ, ಟಿಪಿಕಲ್ ಕಾರ್ಪೊರೇಟ್ ಎಂಪ್ಲಾಯೀಸ್. ಸೊ ಈಗ ಸ್ವಲ್ಪ ಟೈಮ್ ಸಿಕ್ಕಿದೆ, ಫ್ರೀ ಆಗು ಕೂಡ ಅವೈಲೇಬಲ್ ಇದ್ದೀನಿ. ಸೊ ಹಾಗಾಗಿ ವ್ಲಾಗ್ಸ್ ಮತ್ತೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ. ಸೊ ಬೇಸಿಕಲಿ ಸ್ಪೀಕಿಂಗ್ ಇವತ್ತು ನಂದು ಫಸ್ಟ್ ವ್ಲಾಗ್ ಆಗಿರುತ್ತೆ. ಅದೇ ರೀತಿ ಆಚೆ ಹೋಗ್ತಿರೋದ್ರಿಂದ 2-3 ಕಡೆ ಬ್ಲಾಗ್ಸ್ ಕೂಡ ಮಾಡ್ತೀನಿ. ಸೊ ಇವತ್ತಿನ ಬ್ಲಾಗ್ ಆಲ್ಮೋಸ್ಟ್ 2 ವೀಲರ್ಸ್ ಬಗ್ಗೆ ಆಗಿರ್ತದೆ. 2 ವೀಲರ್ಸ್ ಅಂದರೆ ನಾರ್ಮಲ್ 2 ವೀಲರ್ಸ್ ಅಲ್ಲ, ಎನಿಥಿಂಗ್ ಮೋರ್ ದೆನ್ 200cc ಆ ಥರ ಬೈಕ್ ಬಗ್ಗೆ ಮಾಡ್ತಾ ಇದ್ದೀವಿ. ಸೊ ಪ್ಲ್ಯಾನ್ ಏನಂದರೆ ಇವತ್ತು ಬಿಗ್ ವಿಂಗಿಗೆ ವಿಸಿಟ್ ಮಾಡಿ ಅಲ್ಲಿರೋ ಗುಡ್ ವೆಹಿಕಲ್ಸ್ನ ನೋಡಬೇಕು, ಅದ್ರ ಬಗ್ಗೆ ಬ್ಲಾಗ್ ಮಾಡಬೇಕು, ಸ್ವಲ್ಪ ರಿಸರ್ಚ್ ಮಾಡಬೇಕು. ದ್ಯಾನ್ ರಾಯಲ್ ಎನ್ಫೀಲ್ಡ್ ಅಲ್ಲೂ ಹೋಗ್ತಾ ಇದ್ದೀವಿ. ಸೊ ನನ್ನ ತಲೆಯಲ್ಲಿ ಒಂದು 2-3 ಬೈಕ್ಸ್ ಇದೆ. ಲೈಕ್ ಹಂಟರ್ 350 ಇದೆ, ಆಮೇಲೆ ಮಿಟಿಯೋರ್ ಇದೆ, ಆಮೇಲೆ ಹಿಮಾಲಯನ್ ಇದೆ, ಆಮೇಲೆ ಬಜಾಜ್ ಇವ್ರದ್ದು ಬುಲೆಟ್ ಅವ್ರದ್ದು ಯಾವುದೋ ಒಂದು ಗೆರಿಲಾನೋ ಸಮಥಿಂಗ್ ಯಾವುದೋ ಒಂದು ಮೌಂಟೇನ್ ಬೈಕ್ ಲಾಂಚ್ ಆಗಿದೆ. 2-3 ದಿನ ಆಯಿತು ಲಾಂಚಿಗೆ. ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಏನು ಅಂತ ಗೊತ್ತಂತೂ ಆಗಿಲ್ಲ, ಬಟ್ ಹೋಗ್ಬಿಟ್ಟು ವಿಸಿಟ್ ಮಾಡೋಣ. ಅದೇ ರೀತಿ ನಮ್ಮ ಬ್ರದರ್ ಕೂಡ ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ಕೊಂಡಿದ್ರು, ಒಂದು ಬೈಕ್ ತೊಗೊಬೇಕು ಅಂತ. ಯಾವುದು ಅಂತ ಡಿಸೈಡ್ ಆಗಿರಲಿಲ್ಲ. ಸೊ ಎನಿವೆ ವಿಸಿಟ್ ಮಾಡ್ತಾ ಇದ್ದೀವಿ, ಹೋಗೋಣ, ಕೊಟೇಶನ್ಸ್ ನೋಡೋಣ, ಬೈಕ್ ನೋಡೋಣ ಯಾವ ಚೆನ್ನಾಗಿರುತ್ತೆ ಅಂತ. ಸೊ ಅದ್ರ ಬೇಸಿಸ್ ಮೇಲೆ ತಗೊಳ್ಳೋಣ. ಸೊ ಸಂಡೇ ಸ್ವಲ್ಪ ಡೇ ಲೇಟ್ ಸ್ಟಾರ್ಟ್ ಆಯಿತು. ಆರಾಮಾಗಿದ್ದು ರೆಡಿಯಾಗಿ ಟಿಫನ್ ಎಲ್ಲ ಮುಗಿಸಿ ಆಲ್ಮೋಸ್ಟ್ ಈಗ 12:43 ಆಗ್ತಾ ಇದೆ. ಫ್ಯಾಮಿಲಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಅವ್ರು ಬಂದಮೇಲೆ ಹೊರಡೋಕ್ಕೆ ಬೇಸಿಕಲಿ 1 o'clock ಆಗಿಬಿಡುತ್ತೆ. ಸೊ 1 to till ಈವ್ನಿಂಗ್ ನನ್ನ ಪ್ರಕಾರ ಡೇ ಆಚೆನೇ ಹೋಗುತ್ತೆ. ಸೊ ಎಲ್ಲೆಲ್ಲಿ ಹೋಗ್ತಿದ್ದೀನಿ, ಹೇಗಿರುತ್ತೆ ಡೇ, ಏನೇನು ಅಪ್ಡೇಟ್ಸ್ ಇದೆ ಎಲ್ಲ ಕೂಡ ಅಪ್ಡೇಟ್ ಮಾಡ್ತೀನಿ. ಕಂಟೆಂಟ್ ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಹಾಗೆಯೇ ಇದ್ರ ರಿಲೇಟೆಡ್ ರೀಲ್ಸ್ನ ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ ಮಾಡ್ತೀನಿ. ನನ್ನ ಯೂಟ್ಯೂಬ್ ಚಾನಲ್ ಟೈಮ್ ಪಾಸ್ ಕಟ್ಟೆ, ಅದರಲ್ಲೇ ನೀವು ಇಷ್ಟ ಆಗಿದ್ದೀರಾ. ಬಟ್ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಬಂದು ಪೇಜ್ ಸೆಂಟರ್, ಇಲ್ಲಾಂದರೆ sabir.qazi ಅಂತ ಸರ್ಚ್ ಮಾಡಿದ್ರು ನಿಮಗೆ ಸಿಗುತ್ತೆ. ಸೊ ಅಲ್ಲಿ ಹೋಗಿ ಕಂಟೆಂಟ್ನ ಲೈಕ್ ಮಾಡಿ, ಶೇರ್ ಮಾಡಿ, ಅಲ್ಲೂ ಕೂಡ ಕಮೆಂಟ್ಸ್ ಮಾಡಿ. ಇನ್ನು ಏನು ಚೇಂಜಸ್ ನೋಡ್ಬೇಕಂತ ಇದ್ದೀರಾ ಅದನ್ನು ಕೂಡ ಅಪ್ಡೇಟ್ ಮಾಡಿ. ಹ್ಯಾಪಿ ಟು ಶೂಟ್ ಆ್ಯಂಡ್ ಅಪ್ಲೋಡ್ ದ ವಿಡಿಯೋ. ಸೊ ಫೈನಲಿ ಸ್ಟಾರ್ಟೆಡ್. ಹೇಳಿದ ಪ್ರಕಾರನೇ 12:54 ಸ್ಟಾರ್ಟ್ ಮಾಡ್ತಾ ಇದ್ವಿ ಜರ್ನಿನ. ಓಕೆ, ದಾರಿಲಿ ಬಂದ್ವಿ, ನೋಡಿದ್ರೆ ಒಂದು ಬ್ಲಾಕ್ ಇದೆ. ಸೊ ಮತ್ತೆ ರಿಟರ್ನ್ ಹೋಗಿ ಬೇರೆ ರೂಟಿಂದ ಹೋಗ್ಬೇಕೀಗ. ಡೈವರ್ಷನ್ಸ್ ಇಲ್ಲಿ ನಾವು ತಗೊಂಡಿರೋ ಡೈವರ್ಷನ್ ಹೆಂಗಿದೆ ಅಂದರೆ, ರೋಡ್ ಕಮ್ಮಿ ಮಣ್ಣು ಜಾಸ್ತಿ. ಯಾವುದೋ ಕಾರ್ಡ್ ರೋಡಲ್ಲಿ ಹೋಗಿ ಫೀಲ್ ಆಗ್ತಾ ಇದೆ. ಡಿಫ್ರೆನ್ಸ್ ಯಾವ ರೇಂಜಿಗಿದೆ ನೋಡಿ ಫ್ರೆಂಡ್ಸ್. ಇಲ್ಲಿಂದ ಇಲ್ಲಿಗೆ ಬರೋಕ್ಕೆ ಇಷ್ಟು ದೊಡ್ಡ ಡೈವರ್ಷನ್ ತೊಗೊಂಡು ಬರೋಂಗಾಯ್ತು. ಸ್ವಲ್ಪ ಗ್ಯಾಪ್ ಬಿಟ್ಟಿದ್ರೆ ಆರಾಮಾಗಿ ವೆಹಿಕಲ್ ಹೋಗ್ಬಿಡ್ತಿತ್ತು, ಸುಮ್ಮನೆ ಫ್ಯೂಲ್ ವೇಸ್ಟ್ ಆಯಿತು. ಓಕೆ ಫ್ರೆಂಡ್ಸ್, ಫೈನಲಿ ಮೈನ್ ರೋಡ್ ಬಂತು. ಇನ್ನೇನು 40-45 ಮಿನಿಟ್ಸ್ ಜರ್ನಿ. ಇದನ್ನು ಕೂತ್ಕೊಂಡು ಶೂಟ್ ಮಾಡಿದ್ರೆ ಫುಲ್ ವೀಡಿಯೋ ಅದರಲ್ಲೇ ಹೋಗ್ಬಿಡುತ್ತೆ. ಸೊ ಅದಕ್ಕೆಲ್ಲ ಮಾಡೋದು ಬೇಡ, ಸೀದಾ ಯಲಹಂಕದಲ್ಲಿ ಮೀಟ್ ಆಗೋಣ ಬನ್ನಿ. ಮೀನ್ ವೇಲ್ ಇದು ನಮ್ಮ ಏರಿಯಾ ಕೆರೆ ಥರ ಅಂತೂ ಒಂಚೂರು ಕಾಣಿಸ್ತಾ ಇಲ್ಲ. ಏನೋ ಒಂದು ತಿಂಗಳಿಂದ ಕೆಲಸ ಮಾಡ್ತಾವ್ರೆ, ಮಳೆಗಾಲದಲ್ಲೂ ಏನೋ ಕೆಲಸ ಮಾಡ್ತಾವ್ರೆ. ಏನಂತ ನನಗಂತೂ ಇನ್ನೂ ಗೊತ್ತಾಗಿಲ್ಲ. ನಿಮ್ಗೆ ಏನಾದರೂ ಗೊತ್ತಿದ್ರೆ ಈ ಲೊಕಾಲಿಟಿ ಆಗೋರಿದ್ರೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್, ನಾವು ಚೂರು ಅರ್ಥ ಮಾಡ್ಕೊಳ್ಳೋಣ ಏನು ನಡೀತಾ ಇದೆ ಅಂತ. ಓಕೆ ಫ್ರೆಂಡ್, ಫೈನಲಿ ಯಲಹಂಕ ರೀಚ್ ಆದ್ವಿ. ಮೊದಲು ಬಿಗ್ ವಿಂಗ್ ಕಾಣಿಸ್ತು, ಆಮೇಲೆ ರಾಯಲ್ ಎನ್ಫೀಲ್ಡ್ ಇತ್ತು. ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ, ಹೋಂಡಾದಲ್ಲಿ ಹೋಗ್ಬಿಟ್ಟು ಅಂತ ಸೀದಾ ರಾಯಲ್ ಎನ್ಫೀಲ್ಡ್ಗೆ ಬಂದ್ವಿ. ಪಾರ್ಕಿಂಗ್ಗೆ ಆರಾಮಾಗಿ ಸ್ಪೇಸ್ ಇತ್ತು, ಪಾರ್ಕ್ ಮಾಡ್ಕೊಂಡ್ವಿ ವೆಹಿಕಲ್ನ ಆರಾಮಾಗಿ. ಶೋರೂಮ್ ಒಳಗಡೆ ಎಂಟ್ರಿ. ರಾಯಲ್ ಎನ್ಫೀಲ್ಡ್ ಒಳಗಡೆ ಶೋರೂಮ್ ಎಂಟ್ರಿ ಕೊಟ್ಟಿದ ತಕ್ಷಣ ಅಲ್ಲೇ ಮಿಟಿಯೋರ್ ನಿಂತ್ಕೊಂಡಿತ್ತು. ಸೊ ಹೆಂಗೂ ತಲೆಯಲ್ಲಿ ಇದ್ದಿದ್ದು ಎರಡೇ ಬೇಕು ಆರಿಲ್ ನೋಡ್ಬೇಕಂತ. ಮಿಟಿಯೋರ್ ಒಂದು, ಹಂಟರ್ ಒಂದು. ಈ ಕಣ್ಣಿಗೆ ನೋಡಿದ ತಕ್ಷಣ ಇದೇ ಇಷ್ಟ ಆಗೋಯ್ತು ಫ್ರೆಂಡ್ಸ್. ಅದಕ್ಕೆ ಫಸ್ಟು ಹೋಗಿ ಅದೇ ಗಾಡಿ ಬಗ್ಗೆ ಎಲ್ಲ ಎನ್ಕ್ವೈರಿ ಮಾಡ್ಕೊಂಡ್ವಿ. ನಮ್ಮ ಬ್ರದರು ಕೂಡ ಅವರೆಲ್ಲ ಚೆಕ್ ಮಾಡ್ಕೊಂಡ್ರು ಡೀಟೇಲ್ಸು. ಅವ್ರು ಹೇಳಿ ಕೇಳಿ ಮೊದಲೇ ಆಟೋಮೊಬೈಲ್ ಇಂಡಸ್ಟ್ರಿ ಅವರು, ಅವ್ರದ್ದೇನೇನೋ ಕ್ವಶನ್ಗಳು ಅದೆಲ್ಲ ನಮಗೆ ಅರ್ಥ ಆಗಲ್ಲ. ಬಟ್ ಸ್ಟಿಲ್ ಅವ್ರು ಕೇಳ್ಕೊಡ್ತಿದ್ರು, ನಾನು ಅಲ್ಲೇ ಇದ್ದೆ. ಆಮೇಲೆ ಅದು ಯಾವುದು V12 ಇಂಜಿನ್ ಅಂತ ಒಂದು ಗೊತ್ತಾಯಿತು ಅಷ್ಟೇ. ನೋಡಿದ್ವಿ, ಸೀದಾ ಇಲ್ಲಿಂದ ಟೆಸ್ಟ್ ಡ್ರೈವಿಗೆ ಹೊರಟ್ವಿ. ಟೆಸ್ಟ್ ಡ್ರೈವ್ ವೆಹಿಕಲ್ ಬಂತು, ಬ್ಲೂ ಕಲರ್ ಗಾಡಿ. ಹೋದ್ವಿ, ಅರ್ಧದರಿ ನಮ್ಮ ಅಣ್ಣ ಓಡಿಸಿದ್ರು, ಅರ್ಧದರಿ ನಾನು ಓಡಿಸ್ದೆ. ಚೆನ್ನಾಗಿತ್ತು, ಬಂದ್ವಿ. ಆಮೇಲೆ ಹಂಟರ್ ಒಂದು ಸ್ವಲ್ಪ ಲೇಟ್ ಆಯಿತು ಬರೋಕ್ಕೆ. ಸೊ ಅಲ್ಲಿಂದ ನಾವು ಸೀದಾ ಇಲ್ಲಿಗೆ ಬಂದ್ವಿ ಹೋಂಡಾಗೆ. ಹೋಂಡಾ ಅಲ್ಲಿ ಇದ್ದಿದ್ದೆ 2-3 ವೆಹಿಕಲ್. ಅದು ಯಾವುದು CB 250 ಒಂದಿತ್ತು, ಆಮೇಲೆ ಹೈನೇಸ್ ಒಂದಿತ್ತು. ಸೊ ವೆಹಿಕಲ್ಸ್ ನೋಡಿದ್ವಿ, ಎಲ್ಲೂ ಟೆಸ್ಟ್ ಡ್ರೈವ್ ತೊಗೊಂಡ್ವಿ. ಅದೇನು ಅಷ್ಟೊಂದು ನಮಗೆ ಚೆನ್ನಾಗಿ ಅನಿಸಿಲ್ಲ ಗಾಡಿಗಳು.
ನೋಡೋಕ್ಕೆ ಲುಕ್ ಇದೆಲ್ಲ ಚೆನ್ನಾಗಿತ್ತು. ದೆನ್ ಇಂಜಿನ್ ನೋಡಿದ್ಮೇಲೆ ಅಷ್ಟೊಂದೇನು ಪವರ್ಫುಲ್ಲಾಗಿ ಅನಿಸಿಲ್ಲ. ಇಲ್ಲಿ ನೋಡಿ ಯಾವುದೋ ಒಂದು ಬಿಗ್ ವಿಂಗಲ್ಲಿ ಡೆಲಿವರಿಗೆ ರೆಡಿಯಾಗಿದೆ ಹೈನೆಸ್ಸು. ಕಂಗ್ರ್ಯಾಚುಲೇಷನ್ಸ್ ಟು ಯಾರು ತೊಗೊಳ್ತಾರೆ. ಬಟ್ ನಮಗಂತೂ ಸಾಕು ಅಷ್ಟೊಂದು ಏನು ಇಷ್ಟ ಆಗಿಲ್ಲ ಗಾಡಿಗಳು. ಅದಕ್ಕೆ ನೋಡುವಷ್ಟು ನೋಡಿದ್ವಿ. 2 ಗಾಡಿ ಟೆಸ್ಟ್ ಡ್ರೈವ್ ತೊಗೊಂಡ್ವಿ. ಇಲ್ಲೇ ಇದೆ ನೋಡಿ ಟೆಸ್ಟ್ ಡ್ರೈವ್ ಗಾಡಿಗಳು ತೊಗೊಂಡು ಸೀದಾ ಮಾಲಿಗೆ ಎಂಟ್ರಿ ಕೊಟ್ವಿ. ಜೋರು ಮಳೆ ಬರ್ತಿತ್ತು, ಆಚೆ ಕಡೆ ವಿಡಿಯೋ ಮಾಡೋಕ್ಕೆ ಬಂದಿಲ್ಲ. ಆಗಿಲ್ಲ ಆ್ಯಕ್ಚುಲಿ, ತುಂಬ ಜೋರು ಮಳೆ ಬರ್ತಿತ್ತು. ಸೀದಾ ಅದಕ್ಕೆ ಮಾಲ್ ಎಂಟ್ರಿ ಕೊಟ್ವಿ. ಮಾಲ್ ಒಳಗಡೆ ಹೋದ್ವಿ. ನನ್ನ ತಮ್ಮ ಅದು ಕೆಲವೊಂದು ಶೂಸ್ ತೊಗೊಬೇಕು ಅಂತ ಹೇಳ್ತಿದ್ದ. ನಾನು ಇಲ್ಲಿ ಯೂಶ್ವಲಿ ಬರ್ತಿರ್ತೀನಲ್ಲ, ಸ್ಟೈಲಬಲ್ ಆಫರ್ ಸೇಲಿತ್ತು, ಹಂಗೆ ತಗೊಳ್ಳೋಣ ಅಂತ ಬಂದ್ವಿ. ನೋಡಿದ್ರೆ ಹಂಗೆ ಮಾಲಲ್ಲಿ ತುಂಬ ಕ್ರೌಡೆಡ್ ಆಗಿತ್ತು. ಸೊ ಅದಕ್ಕೆ ಒಂದು ವಾಕರೂನ್ ತೊಗೊಂಡೆ. ವಾಕರೂನ್ ತೊಗೊಳೋಕೆ ಗೊತ್ತಾಯಿತು ಇಲ್ಲೂ ಕೂಡ ಆಟೋಮೊಬೈಲ್ ಎಕ್ಸ್ಪೋ ನಡೀತಾ ಇದೆ ಅಂತ. ಲೈಕ್ ತುಂಬ ಬ್ರ್ಯಾಂಡ್ಸ್ 4 ವೀಲರ್ಸ್ಗಳಿದ್ವು. ಹಾಗೆಯೇ KTMದು ಅದು ಯಾವುದೋ ಒಂದು 2 ವೀಲರ್ ಇತ್ತು. ಸೊ ಬಂದಿದ್ದೀವಿ ಅದು ನೋಡ್ಕೊಳ್ಳೋಂಥ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಫಸ್ಟ್ ಅದಕ್ಕಿಂತ ಮುಂಚೆ ಬಂದಿರೋ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಸ್ಟೈಲಪ್ಪಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗ್ಬಿಟ್ಟು ಶೂ ಪರ್ಚೇಸ್ ಮಾಡ್ಕೊತಿದ್ದೀವಿ. ನನ್ನ ತಮ್ಮ ಆಲ್ರೆಡಿ ಅಲ್ಲಿ ಒಳಗಡೆ ಪಿಕ್ ಮಾಡ್ಕೊತಾ ಇದ್ದಾನೆ. ಜಸ್ಟ್ ನಾನು ವಾಕರೌಂಡ್ ತೊಗೊಂಡು ಹೋಗ್ತಾ ಇದ್ದೀನಿ ಒಳಗಡೆ. ಅಷ್ಟೊತ್ತಿಗೆ ಅವ್ನು ಪಿಕ್ ಮಾಡ್ಕೊಂಡಿದ್ರೆ ಹೋಗ್ಬಿಟ್ಟು ಬಿಲ್ ಮಾಡಿಸ್ಕೊಂಡು ಆಚೆ ಬಂದು ನೋಡೋಣ. ಸೊ ಟಿಪಿಕಲಿ ನಾವು ಬಂದಿದ್ದು ಇವತ್ತು ಒಂದು 2 ವೀಲರ್ ನೋಡೋಕ್ಕೆ. ಆದರೆ ಫುಲ್ ವ್ಲಾಗ್ ಯಾಕೋ ಒಂಥರ ಆಟೋಮೊಬೈಲ್ ವ್ಲಾಗ್ ಆಗೋ ಥರ ಇದೆ. ನೋಡೋಣ ಬನ್ನಿ ಏನಾಗುತ್ತೆ ಅಂತ. ಸೊ ಬನ್ನಿ, ಇದು ಬಂದು ಗ್ಯಾಲೇರಿಯಾ ಮಾಲಲ್ಲಿರೋದು. ನಾವು ಸ್ಟೈಲಪ್ ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ಯಾರೋ ಎಂಟ್ರಿನಲ್ಲೇ ಮಗುನ ಆಡಿಸ್ಕೊಂಡು ಕೂತ್ಕೊಂಡಿದ್ರು. ಪರವಾಗಿಲ್ಲ, ಅವ್ರವ್ರ ಕಷ್ಟ ಅವ್ರು ನೋಡ್ಕೊಳ್ಳಿ. ಬನ್ನಿ ಶೂ ಸೆಕ್ಷನ್ ಹತ್ರ ಹೋಗೋಣ. ಅಲ್ಲಿಂದ ಪಿಕ್ ಮಾಡಿಕೊಂಡು ಹೋಗ್ಬಿಟ್ಟು ಬಿಲ್ ಮಾಡಿಸ್ಕೊಂಡು ಆಚೆ ಬಂದು ಆಚೆ ಕಡೆ ಒಂದು 2-3 ಕಾರ್ ಇದೆ. ನೋಡೋಣ, ಎನ್ಕ್ವೈರಿ ಮಾಡೋಣ ಹೆಂಗಿದೆ, ಯಾವುದಿದೆ ಅಂತ. ಚೆನ್ನಾಗಿದ್ರೆ ಯಾವುದಾದ್ರು ನೋಡೋಣ ಅಂತ ಫ್ಯೂಚರಲ್ಲಿ ತೊಗೊಳಕ್ಕೆ. ಬಟ್ ಬಂದಿರೋ ಚಾನ್ಸ್ ಮಿಸ್ ಮಾಡೋದು ಬೇಡ, ಎನ್ಕ್ವೈರಿ ಮಾಡ್ಕೊಂಡೇ ಹೋಗೋಣ. ಆಲ್ ರೈಟ್, 2 ಶೂ ತೊಗೊಂಡ್ವಿ. ಬೇಗ ಬಿಲ್ ಮಾಡಿಸ್ಕೊಳ್ಳೋಣ ಅಂದರೆ ಅಲ್ಲಿ ತುಂಬ ಟೈಮ್ ಮಾಡಿಬಿಟ್ರು. ಕೌಂಟ್ರ್ ಹತ್ರ ಯಾರೂ ಇರಲಿಲ್ಲ. ಫೈನಲಿ ಶೂಗಳು ಬಿಲ್ ಆಯಿತು. ಬನ್ನಿ ಆಚೆ ಹೋಗೋಣ. ನಾನು ಆವಾಗಲೇ ಹೇಳಿದ್ನಲ್ಲ KTM ಅವರು ಕೂಡ ಎಕ್ಸ್ಪೋ ಇಟ್ಟಿದ್ದಾರೆ ಅಂತ. ಇದೇ ವೆಹಿಕಲ್ಲು, ಇದೊಂದು 410cc ಒಂದಿತ್ತು, ಇನ್ನೊಂದು ಯಾವುದು 210cc 200cc ಇತ್ತು. ತುಂಬ ಕುಳುಕಿತ್ತು ವೆಹಿಕಲ್ಲು. ಅಷ್ಟೊಂದು ಏನು ನನಗೆ ಇಷ್ಟ ಆಗಿಲ್ಲ, ಯಾಕಂದರೆ ನಂದಿರೋ ಗಾಡಿನೂ ಚೂರು ಹೈಟು. ಸೊ ಆ ಥರ ವೆಹಿಕಲ್ಲೇ ನೋಡ್ತಾ ಇದ್ವಿ. ಸೊ ಹಂಗಾಗಿ ಅದೇನು ಇಷ್ಟ ಆಗಿಲ್ಲ ಅಷ್ಟೊಂದು ಗಾಡಿ. ಅದಕ್ಕೆ ಸುಮ್ಮನೆ ಹೇಳಿಬಿಟ್ಟು ಎನ್ಕ್ವೈರಿ ನಂಬರ್ ಬರೆದ್ಬಿಟ್ಟು ಬಂದೆ. ಇಲ್ಲಿ ನೋಡಿದ್ರೆ ನಿಸಾನ್ ಅವ್ರದ್ದು ಮ್ಯಾಗ್ನೈಟ್ ಇತ್ತು. ಆಮೇಲೆ ಈ ಕಡೆ ಪಕ್ಕದಲ್ಲಿ ಒಂದು ಟಯೋಟಾ ಇತ್ತು. ಬಟ್ ಅಲ್ಲೊಂದು ಜೀಪ್ ಅವ್ರದ್ದು ಒಂದು ಗಾಡಿ ಇತ್ತು. ಅದಂತೂ ನನಗೆ ಸಖತ್ ಇಷ್ಟ ಆಯಿತು. ನಾನು ಈ ಕಡೆ ಬಂದು ನೋಡ್ಕೊಳ್ಳೋ ಅಷ್ಟೊತ್ತಿಗೆ ಆಲ್ರೆಡಿ ನಮ್ಮ ಬ್ರದರು, ನಮ್ಮ ಮಮ್ಮಿ ಮತ್ತು ಡ್ಯಾಡಿ ಎಲ್ಲ ಸರ್ಕೊಂಡು ಗಾಡಿ ನೋಡ್ತಾಯಿದ್ರು. ಸೊ ಇದು ನೋಡಿ ಫ್ರೆಂಡ್ಸ್, ಗಾಡಿ ಇದು ಯಾವುದು 7 ಸೀಟರ್ ಲಿಮಿಟೆಡ್ ವರ್ಷನ್ ಇದೆ. 4x4 ವೆಹಿಕಲ್ಲು, ಆಟೋಮೆಟಿಕ್ಕು, ಸಖತ್ತಾಗಿತ್ತು. ನಾನು ಕುತ್ಕೊಂಡು ಒಳಗಡೆ ಹೆಂಗಿದೆ ಅಂತ ಕಂಫರ್ಟ್ನೆಸ್ ನೋಡಿದೆ. ಒಳ್ಳೆ ಕಂಫರ್ಟ್ ಇತ್ತು. ಫುಲ್ ಬಕೆಟ್ ಸೀಟ್ಗಳು, ಯಾವುದು ಒಂಥರ ನನಗೆ ಒಂದು ಸರಿ ಪೈಲಟ್ ಫೀಲ್ ಬಂದುಬಿಡ್ತು. ಅಷ್ಟು ಚೆನ್ನಾಗಿತ್ತು ವೆಹಿಕಲ್ಲು. ಫುಲ್ ಕಂಫರ್ಟೇಬಲ್ ಆ್ಯಂಡ್ ಫುಲ್ಲಿ ಅಪ್ಗ್ರೇಡೆಡ್ ವೆಹಿಕಲ್ಲು. ಸಖತ್ತಾಗಿತ್ತು. ನೋಡಿದ್ರೆ ಆಟೋಮೆಟಿಕ್ ಬೇರೆ, ಹಿಂದೆಗಡೆ ನೋಡಿದ್ರೆ 4x4 ಬ್ಯಾಡ್ಜಿಂಗ್ ಹಾಕಿದ್ರು. ಅದೇನು ಲೆಕ್ಕ ಅಂತ ಗೊತ್ತಾಗಿಲ್ಲ. ಅಷ್ಟರಲ್ಲಿ ನಮ್ಮ ಬ್ರದರ್ ಕೂಡ ಒಳಗಡೆ ಬಂದರು. ಅವ್ರಿಗೆ ಫ್ರಂಟ್ ರೋನಲ್ಲಿ ಬಿಟ್ಟು ನಾನು ಸೆಕೆಂಡ್ ರೋ ಹೆಂಗಿದೆ ಅಂತ ನೋಡಿಕೊಂಡೆ. ಸೆಕೆಂಡ್ ರೂಮಲ್ಲಂತೂ ಹೆಡ್ ರೂಮು ಮತ್ತು ಲೆಗ್ ರೂಮ್ ಸಖತ್ತಾಗಿತ್ತು. ಬಟ್ ಯಾಕೋ ಅದೇನೋ ಥರ್ಡ್ ರೋ ಅಷ್ಟೊಂದೇನು ಸ್ಪೇಷಿಯಸ್ ಆಗಿ ಅನಿಸ್ಲಿಲ್ಲ. ಅದಕ್ಕೆ ನನಗೆ ಹೋಗೋಕ್ಕೆ ಒಳಗಡೆ ಮೂಡು ಬಂದಿಲ್ಲ, ಹಂಗೆ ಬಂದುಬಿಟ್ಟೆ ಆಚೆ ಕಡೆ. ಇಲ್ಲಿ ನೋಡಿ ಫ್ರೆಂಡ್, ಫುಲ್ಲಿ ಅಲಾಯ್ ವೀಲ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಗ್ರೌಂಡ್ ಕ್ಲಿಯರೆನ್ಸ್ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ವೆಹಿಕಲಲ್ಲಿ. ಇದು ಕೂಡ ಇಷ್ಟ ಆಯಿತು. ಮಾಡೆಲ್ ನಮ್ಮ ಬಂದುಬಿಟ್ಟು ಮೆರಿಡಿಯನ್ ಅಂತ. ಹಿಂದೆ ನೋಡಿದ್ರೆ ಬೂಟ್ ಸ್ಪೇಸ್ ಎಷ್ಟಿದೆ ಅಂತ ನೋಡೋಣ ಅಂತ ಬಂದೆ. ಫುಲ್ಲಿ ಆಟೋಮೇಟೆಡ್ಡು. ಬಟನ್ ಒತ್ತಿದ ತಕ್ಷಣ ಬಂತು, ಬೂಟ್ ಓಪನ್ ಆಯಿತು. ಹೋಗಿ ನೋಡಿದ್ರೆ ತುಂಬಾ ಚಿಕ್ಕದ ಬೂಟ್ ಇತ್ತು. ಮೇ ಬಿ ಒಂದು ಸೂಟ್ ಕೇಸು ಇಡೋಕ್ಕಾಗಲ್ಲ ಆ್ಯಕ್ಚುಲಿ, ಅಷ್ಟಿದೆ. ಇಲ್ಲಿ ಕೆಳಗಡೆ ನೋಡಿದ್ರೆ ಎಮರ್ಜೆನ್ಸಿ ಕಿಟ್ ಕೂಡ ಇತ್ತು, ಅಷ್ಟು ಬಿಟ್ಟರೆ ಬೇರೆ ಸ್ಪೇಸ್ ಏನೂ ಇಲ್ಲ. ನಾವಿರೋದೇ 5 ಜನ ಫ್ಯಾಮಿಲಿಲಿ. ಸೊ ಹಿಂದುಗಡೆ ಲಾಸ್ಟ್ ರೋ ಏನು ಉಪಯೋಗಕ್ಕಿರಲ್ಲ. ಸೊ ಹಿಂಗೆ ಫೋಲ್ಡ್ ಮಾಡಿ ಕೂಡ ಯೂಸ್ ಮಾಡ್ಬೋದು. ನೋಡೋಣ ಫೋಲ್ಡ್ ಮಾಡಿ ಎಷ್ಟು ಪ್ಲೇಸ್ ಆಗೋದು ಅಂತ ಚೆಕ್ ಮಾಡಿದೆ. ಆದರೂ ಏನು ಅಷ್ಟೊಂದು ಸಫಿಷಿಯೆಂಟ್ ಸ್ಪೇಸ್ ಅನಿಸಿಲ್ಲ. ಸೊ ಹಂಗೆ ಕ್ಲೋಸ್ ಮಾಡಿ ಇನ್ನು ವಾಕರೌಂಡ್ ನೋಡೋಣ. ಬಿಕಾಸ್ ರೈಟ್ ಸೈಡ್ ವಾಕರೌಂಡ್ ನೋಡಿದ್ವಿ, ಲೆಫ್ಟ್ ಸೈಡ್ ನೋಡಿರಲಿಲ್ಲ. ಬಟ್ ತುಂಬಾ ಜನ ಇದ್ದರು ಫ್ರೆಂಡ್ಸ್. ಅಷ್ಟು ಬೇರೆ 2-3 ಥರ ವೆಹಿಕಲ್ ಇದ್ರೂ ಎಲ್ಲರೂ ನೋಡ್ತಾ ಇದ್ದಿದ್ದು ಈ ವೆಹಿಕಲ್. ಬಿಕಾಸ್ ಎಲ್ಲರೂ ಬರೋರೆಲ್ಲ ಫ್ಯಾಮಿಲಿ ಅವರೇ. ಆ್ಯಂಡ್ 7 ಸೀಟರ್ ಜೀಪ್ ವೆಹಿಕಲ್ ಬೇರೆ, ಸೇಫ್ಟಿ ಚೆನ್ನಾಗಿರುತ್ತೆ ಅಂತ ಹೇಳಿದರು. ಸೊ ನಾನು ಕಾಸ್ಟಿಂಗ್ ಕೇಳಿದೆ, ಒಂದು 42 lakhs ಆಗುತ್ತೆ ಅಂದರು. ಅಷ್ಟು ಬಜೆಟ್ ಸದ್ಯಕ್ಕೆ ಹಾಕೋ ಮೂಮೆಂಟ್ ಯಾವುದೂ ಇಲ್ಲ. ಸೊ ಹಂಗೆ ನೋಡಿಬಿಟ್ಟು ಕೊಟೇಶನ್ ತೊಗೊಂಡು ಬರ್ತೀವಂತ ಥ್ಯಾಂಕ್ ಯು ಹೇಳಿ ಅಲ್ಲಿಂದ ಎಕ್ಸಿಟ್ ತೊಗೊಂಡ್ವಿ. ಎಕ್ಸಿಟ್ ಹೋಗೋಕ್ಕಿಂತ ಮುಂಚೆ ಇದು ನೋಡಿ ಫ್ರೆಂಡ್ಸ್ ಲುಕ್ ಸಖತ್ತಾಗಿದೆ ವೆಹಿಕಲ್ ಮಾತ್ರ. ಫ್ರಂಟ್ ಲುಕ್ಕಲ್ಲು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ವೆಹಿಕಲ್ ಚೆನ್ನಾಗೇ ಇದೆ.
ಬಟ್ ಕಾಸ್ಟ್ ಚೆನ್ನಾಗಿಲ್ಲ. ಹಂಗೇನು ಹೋಗ್ತಾ ಹೋಗ್ತಾ ಹೇಳಿದ್ನಲ್ಲ ನಿಸಾನ್ ಅವ್ರದ್ದು ಇತ್ತು ಅಂತ, ನಿಸಾನ್ದು ಮ್ಯಾಗ್ನೈಟು. ಸುಮ್ಮನೆ ಹಂಗೆ ಒಂದು ವಾಕರ್ ಒಂದು ತೊಗೊಳ್ಳೋಣ ಅಂತ ಬಂದೆ. ಅದು ಯಾವುದು ಹುಡುಗ ಇದ್ದ ಮಧ್ಯ, ಆಮೇಲೆ ಅವರಪ್ಪ ವೀಡಿಯೋ ಮಾಡ್ತಿದ್ದಾನಂತ ಕರ್ಕೊಂಡ್ರು. ಸೊ ಪಾಪ ಡಿಸ್ಟರ್ಬೆನ್ಸ್ ಆಯಿತು ಅಂದ್ಕೊಳ್ತೀನಿ, ಬಟ್ ನನಗೂ ಕಂಟೆಂಟ್ ಬೇಕಾಗಿತ್ತು. ಈ ಕಡೆಯಿಂದ ನಗೊಂಬಂದೆ, ಅಷ್ಟರಲ್ಲಿ ಯಾರೋ ಬಂದು ಕುಳ್ಕೊಂಡ್ರು. ಪಾಪ ಬೇಜಾರು ಮಾಡ್ಕೊಂಡ್ರು ಅಂದ್ಕೊಳ್ತೀನಿ. ಡೋರ್ ಕ್ಲೋಸ್ ಮಾಡಿಬಿಟ್ಟೆ, ವೀಡಿಯೋ ಕಂಪ್ಲೀಟ್ ಮಾಡಬೇಕಿತ್ತು. ಹಂಗೆ ಮುಂದೆ ಬಂದೆ, ನೋಡಿ ಇಷ್ಟೇ. ಮ್ಯಾಗ್ನೈಟು ಚೆನ್ನಾಗಿತ್ತು ವೆಹಿಕಲ್ಲು, ಬಟ್ ನನಗೇನು ಇಷ್ಟ ಆಗಿಲ್ಲ. ಬಿಕಾಸ್ ನನಗೆ ಯಾವುದೇ ರೀತಿ ಇಂಟ್ರೆಸ್ಟ್ ಇಲ್ಲ ಹ್ಯಾಚ್ ಬ್ಯಾಗ್ಗಳಲ್ಲಿ. ಅಲ್ಲಿಗೆ ಮುಗಿಸಿ ಎಕ್ಸಿಟ್ಟು ಕಾರ್ ಪಾರ್ಕಿಂಗಲ್ಲಿತ್ತು, ತಗೊಂಡ್ವಿ, ಸೀದಾ ಮನೆಗೆ ಬಂದ್ವಿ. ಮಳೆ ಬರ್ತಿತ್ತು. ಇನ್ನು ನೆಕ್ಸ್ಟ್ ಏನು ಕಂಟೆಂಟ್ ಮಾಡೋಕ್ಕಾಗಿಲ್ಲ. ಸೊ ಇಷ್ಟಿಗೆ ಅಷ್ಟೊತ್ತಿಗೆ ಬರೋಷ್ಟೊತ್ತಿಗೆ ಮಳೆ ಬರ್ತಿತ್ತು. ಇನ್ನೇನು ಮನೆಗೆ ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟು 7 ಗಂಟೆ ಆಗೋಗಿತ್ತು. ಅದಕ್ಕೆ ಇನ್ನೇನು ವೀಡಿಯೋ ಕಂಟಿನ್ಯೂ ಮಾಡೋದು ಬೇಡ ಅಂತ ಬಂದೆ. ಒಳ್ಳೆ ಗಾಳಿ ಬೀಸ್ತಾಯಿತ್ತು ಮೇಲ್ಗಡೆ, ಕೂತ್ಕೊಂಡು ವೀಡಿಯೋ ಎಡಿಟ್ ಮಾಡಿದೆ. ಅಷ್ಟೇ ಮುಗೀತು. ಈಗ ಹೋಗಿ ಡಿನ್ನರ್ ಮಾಡಿ ಮಾಡ್ಕೊಡೋದೇ ಕೆಲಸ. ಸೊ ಅಷ್ಟೇ, ಇವತ್ತೊಂದು ಡೇ ಮುಗೀತು. ಮತ್ತು ಮಂಡೇ ಸ್ಟಾರ್ಟ್ ಆಗ್ತಾಯಿದೆ. ಸೇಮ್ ರೂಟೀನ್ ರಿಪೀಟ್ ಆಗುತ್ತೆ. ಸೊ ಅಲ್ಲಿವರೆಗೆ ನೋಡೋಣ ನಾಳೆಗೆ. ಇವತ್ತು ಡಿನ್ನರ್ ಮಾಡಿ ಮಲ್ಕೊಳ್ಳೋಣ. ಆಲ್ರೈಟ್ ಫ್ರೆಂಡ್ಸ್, ಸಿ ಯು, ಗುಡ್ ನೈಟ್, ಬಾಯ್ ಬಾಯ್.